ಓಪನ್ ಆವತ್ತು ನನ್ನ ಕಡೆ ಇದೆ 20 ವಿಡಿಯೋ ನನ್ನ ಕಡೆ 20 ವಿಡಿಯೋ ಬೇಕಾದ್ರೆ ನೋಡ್ರಿ. ಅದು ನಮಗೆ ನಾ ವಾಟ್ಸಪ್ ಹೆಚ್ಚು ಆಪ್ರೇಟ್ ಮಾಡೋದಿಲ್ಲ. ಇಲ್ಲಿ ನೋಡಿ ಅಂತ ಇಲ್ಲ ತುಂಬ ಆಡಿಯೋಗಳು ನಿಯರ್ ಡಿ ಕೆ ಮಾತಾಡ್ದೆ ಕೊಡ್ತಾನಲ್ಲ ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ ನನ್ನ ಕಡೆ ಇದ್ದೆ. ಯಾವಾಗ ಡಿ ಕೆ ಮಾತಾಡ್ದೆ ಕೊಡ್ತಾನಲ್ಲ ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ ನನ್ನ ಕಡೆ ಇದ್ದೆ. ಯಾವಾಗ ಅರೆ ಸುಮ್ಮ ಮೀಡಿಯಂ ಎಲ್ಲ CBI ಕೋರ್ಟ್ ಕೊಡ್ತೀವಿ. ಇಲ್ಲಿ ನೋಡಿ SIT ಬಗ್ಗೆ ಅವಾಗ SIT ಬಗ್ಗೆ ವಿಶ್ವಾಸ, ಇವಾಗ SIT ಬಗ್ಗೆ ವಿಶ್ವಾಸ ಇಲ್ಲ. ಇದೇ ವಿಚಾರ ರಮೇಶ್ ಜಾರಕಿಹೊಳಿ ಮತ್ತು DK ಶಿವಕುಮಾರ್ ಮಧ್ಯೆ ಹುಳಿ ಹಿಂಡಿತ್ತು. DK ಶಿವಕುಮಾರ್ 5 ವರ್ಷಗಳ ಹಿಂದೆ ಈ ರಮೇಶ್ ಜಾರಕಿಹೊಳಿ ಅವರ CD ರಿಲೀಸ್ ಮಾಡಿಸಿದ್ರು ಅಂತ ಹೇಳಿ ಇದನ್ನ ಆರೋಪವನ್ನು ಮಾಡಿದ್ದು, ಬಹಿರಂಗವಾಗಿ ಆರೋಪ ಮಾಡಿದ್ದು ಸ್ವತಃ ರಮೇಶ್ ಜಾರಕಿಹೊಳಿ ಅವರೇ. ಇದ್ರ ಹಿಂದೆ DK ಶಿವಕುಮಾರ್ ಅವರಿದ್ದಾರೆ, ಅವರೇ ಈ CD ರಿಲೀಸ್ ಮಾಡಿದ್ದು, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಬಹಿರಂಗಪಡಿಸಿದ್ದು ಇದೇ ರಮೇಶ್ ಜಾರಕಿಹೊಳಿ ಅವರು. ಇವರಿಬ್ಬರ ಮಧ್ಯೆ ಅದೇ ರೀತಿ ವೈಮನಸ್ತಾಪ ಮುಂದುವರಿತು. ಈಗ ಅದೇ ಸೇಡಿನ ಜ್ವಾಲಾಮುಖಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರಿದ್ದಾರೆ. ಹೇಗಾದ್ರೂ ಮಾಡಿ DK ಶಿವಕುಮಾರ್ ಅವರ ರಾಜಕೀಯ ಸಂಪೂರ್ಣ ಕುಸಿಬೇಕು, ಅವರ ರಾಜಕಾರಣ ತೆಗೆದು ಹಾಕಬೇಕು, ಅಧಿಕಾರದ ದಾಹದಿಂದ ಅವರನ್ನ ಹೊರಗಡೆ ಇಡಬೇಕು, ಅಧಿಕಾರ ಸಿಗದಂತೆ ನೋಡ್ಕೊಳ್ಬೇಕು ಅನ್ನೋದು ರಮೇಶ್ ಜಾರಕಿಹೊಳಿ ಅವರ ಲೆಕ್ಕಾಚಾರ ಆಗಿತ್ತು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅದನ್ನೆಲ್ಲವೂ ಕೂಡ ಬದಲಿಸಿತ್ತು. ರಮೇಶ್ ಜಾರಕಿಹೊಳಿ ಹಾಕಿದಂತಹ ಮೆಗಾ ಪ್ಲಾನ್ಗಳೇ ಬೇರೆ ಆಗಿದ್ವು. ಏನಂದ್ರೆ ಈ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲ್ಲ, ಈ ವರ್ಷದಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಪಡೆಯಲ್ಲ, ಮುಂಬರುವಂತ 2028ರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದರೂ ಸಹ ಆಪರೇಷನ್ ಕಮಲದ ಮೂಲಕ DK ಶಿವಕುಮಾರ್ ಅಧಿಕಾರ ಕೈತಪ್ಪಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ದಿಕ್ಕನ್ನ ಬದಲಿಸಿ ಇದೇ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೆದು DK ಶಿವಕುಮಾರ್ ಅವರ ಕೈಗೆ ಅಧಿಕಾರ ಕೊಡ್ತು. ಆದ್ರೆ ಇನ್ನು DK ಶಿವಕುಮಾರ್ ಅವರ ಕೈ ಸೇರ್ತಾ ಇದ್ದಂತೆಯೇ ಸರ್ಕಾರ ಬೀಳಿಸೋದು ಅಷ್ಟು ಸುಲಭ ಆಗಲಿಲ್ಲ ಬೆಳಗಾವಿಯ ಸಾಹುಕಾರ ಆಗಿರ್ತಕ್ಕಂತಹ ಸತೀಶ್ ಜಾರಕಿಹೊಳಿಯ ಸಹೋದರ ರಮೇಶ್ ಜಾರಕಿಹೊಳಿಗೆ. ಯಾಕಂತಂದ್ರೆ 338 ಶಾಸಕರ ಸ್ಥಾನದಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷದ ಶಾಸಕರ ಸ್ಥಾನಗಳನ್ನ ಅಷ್ಟೀಜಿಯಾಗಿ ರಾಜೀನಾಮೆ ಕೊಡ್ಸಕ್ಕೆ ಆಗಲೇ ಇಲ್ಲ ರಮೇಶ್ ಜಾರಕಿಹೊಳಿ ಅವರಿಗೆ. 3 ತಿಂಗಳಲ್ಲಿ ಏನಾಗುತ್ತೆ ನೋಡಿ ಅಂದಂತಹ ರಮೇಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿ ಹೋದ್ರು. ಆದ್ರೆ ದ್ವೇಷ ಮಾತ್ರ ಹಾಗೆ ಮುಂದುವರಿತಾನೇ ಇರುತ್ತೆ. ಯಾಕೆ ಗೊತ್ತಾ? ಇದೇ ಡೆಲ್ಲಿ CD, ಈ CD ಜ್ವಾಲಾಮುಖಿಯಂತೆ ರಾಜ್ಯದೆಲ್ಲೆಡೆ ಕೂಡ ಪಸರಿಸಿತ್ತು ಇದೇ 5 ವರ್ಷಗಳ ಹಿಂದೆ. ಯಾವಾಗ? 2021ರಲ್ಲಿ. ಈಗ 5 ವರ್ಷಗಳು ಕಳೆದ್ವು. DK ಶಿವಕುಮಾರ್ ಮತ್ತು ರಮೇಶ್ ಜಾರಕಿಹೊಳಿ ಮಧ್ಯೆ ಇರತಕ್ಕಂಥ ವೈಮನಸ್ತಾಪ ಅದು ಮಾಸಲೇ ಇಲ್ಲ, ಅದೇ ಮುಂದುವರಿತಾ ಬಂತು. ಈಗ ಅದನ್ನೇ ಕಂಟಿನ್ಯೂ ಮಾಡ್ತಾ ಇರುವಂತಹ ಜಾರಕಿಹೊಳಿ ಹಿಂದೆ ಪರೋಕ್ಷವಾಗಿ ಒಂದು ಆರೋಪವನ್ನು ಮಾಡಿದ್ರು DK ಶಿವಕುಮಾರ್ ಮೇಲೆ. ಬೆಳಗಾವಿಯನ್ನು ತನ್ನ ಕೈ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ, ಜಾರಕಿಹೊಳಿ ಕುಟುಂಬವನ್ನು ಮುಗಿಸ್ಲಿಕ್ಕೆ ಈ ರೀತಿಯಾದಂಥ ತಂತ್ರ ರೂಪಿಸಿ CD ಬಿಡುಗಡೆ ಮಾಡಿದ್ದಾರೆ. ಆ CD ನಕಲಿ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಆರೋಪ ಮಾಡಿದ್ರು. ಆದರೂ ಕೂಡ ನೇರವಾಗಿ ಅದು ಬೇರೆ ಬೇರೆಯ ಪ್ರಭಾವವನ್ನು ಪಡ್ಕೊಳ್ತು. ಅದಾದ ಮೇಲೆ ರಮೇಶ್ ಜಾರಕಿಹೊಳಿ ಅವರು ಜಲಸಂಪನ್ಮೂಲ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ರಮೇಶ್ ಜಾರಕಿಹೊಳಿ ಅವರು. ಸೊ ಅದಾದ ಮೇಲೆ ಹಾಗೆ ಮುಂದುವರಿತದೆ ರಾಜಕಾರಣ. DK ಶಿವಕುಮಾರ್ ಮೇಲೆ ಕೆಂಡ ಕಾರ್ಲಿಕ್ಕೆ ಶುರು ಮಾಡ್ತಾರೆ. ನನ್ನನ್ನು ಮುಗಿಸ್ಲಿಕ್ಕೆ, ನನ್ನ ರಾಜಕಾರಣ ಮುಗಿಸ್ಲಿಕ್ಕೆ ಈ ರೀತಿಯಾದಂಥ ಒಂದು CD ಬಿಡುಗಡೆ ಮಾಡಿದ್ದಾರೆ, ಇದು ನಕಲಿ ಅಂತ ಹೇಳಿ ಸ್ಪಷ್ಟವಾಗಿ ಗುರುತಿಸಕ್ಕೆ ಅಥವಾ ಆರೋಪ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಕಲಿ ಅಂತಿದ್ದಂತೆಯೇ ಮತ್ತೊಂದು ಬಹಿರಂಗವಾಗಿ ರಾಜ್ಯದೆಲ್ಲೆಡೆ ಸದ್ದು ಮಾಡುತ್ತೆ. ಅದು ರಮೇಶ್ ಜಾರಕಿಹೊಳಿ ಅವರ ಆಡಿಯೋ. ನೀವು ಕೇಳಿರ್ತೀರಾ, ಅದನ್ನೆಲ್ಲ ಅದ್ಭುತವಾಗಿ ಕೇಳಿರ್ತೀರಾ ಆ ಆಡಿಯೋಗಳನ್ನ. ಹಾಗಾಗಿ ಆ ಆಡಿಯೋ ಬಂದ ಕೂಡಲೇ ಮತ್ತಷ್ಟು ಮುಜುಗರಕ್ಕೆ ಸಿಕ್ಕಾಕೊಳ್ತಾರೆ ರಮೇಶ್ ಜಾರಕಿಹೊಳಿ. DK ಶಿವಕುಮಾರ್ ಸಂಪೂರ್ಣವಾಗಿ ನನ್ನ ರಾಜಕಾರಣದಿಂದ ಮುಗಿಸ್ತಾ ಇದ್ದಾರೆ, ಅದಕ್ಕೋಸ್ಕರ ಈ ರೀತಿ ತಯಾರಿ ಮಾಡ್ತಾ ಇದ್ದಾರೆ, ಇದು CD ಫ್ಯಾಕ್ಟರಿ ಆಗ್ತಾ ಇದೆ ರಾಜ್ಯದಲ್ಲಿ ಅಂತ ಹೇಳಿ ಮತ್ತೊಂದು ಆರೋಪವನ್ನ ರಮೇಶ್ ಜಾರಕಿಹೊಳಿ ಮಾಡಿದ್ರು. ಅದ್ಯಾವುದೂ ಕೂಡ ನಾನಲ್ಲ, ಅದೆಲ್ಲವೂ ಕೂಡ ನಕಲಿ, ಅದನ್ನೆಲ್ಲವೂ ಕೂಡ ಸೃಷ್ಟಿಸಲ್ಪಟ್ಟಿದೆ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಆರೋಪಗಳನ್ನ ಮಾಡಿದ್ರು. ಆದರೆ ರಾಜ್ಯದ ಜನತೆ ಅದನ್ನೆಲ್ಲವನ್ನೂ ಕೂಡ ಸತ್ಯ ಅಂತಾನೆ ಒಪ್ಕೊಳ್ತು. ಬಹಳಷ್ಟು ಜನ ರಾಜ್ಯದ ಜನತೆಯ ವಿಚಾರಕ್ಕೆ ಬರೋದಾದ್ರೆ ರಮೇಶ್ ಜಾರಕಿಹೊಳಿ ಅವರ CD ಸತ್ಯನೇ ಇರಬಹುದು ಅನ್ಕೊಂಡ್ರು, ಆಡಿಯೋನು ಸತ್ಯನೇ ಇದೆ ಅನ್ಕೊಂಡ್ರು, ಇದೆಲ್ಲವೂ ನಡೀತು. ಆದರೆ ಕೊನೆಗೆ ಅದೇನು ಅಂತ ಗೊತ್ತಾಗಲೇ ಇಲ್ಲ. ಯಾಕೆ ಗೊತ್ತಾ? ಸೊ ರಮೇಶ್ ಜಾರಕಿಹೊಳಿ
ಜಲಸಂಪನ್ಮೂಲ ಖಾತೆಗೆ ರಿಸೈನ್ ಮಾಡಿದ್ದು ಅಂದರೆ ರಾಜೀನಾಮೆ ಕೊಟ್ಟಿದ್ದು ಸತ್ಯ. ರಾಜೀನಾಮೆಯನ್ನು ಕೊಟ್ಟು ಹೊರ ಬರ್ತಾರೆ. ಅದಾದ ಮೇಲೆ ನಿಮಗೆಲ್ಲವೂ ಗೊತ್ತೇ ಇದೆ ಯಾವ್ಯಾವ ಥರ ನಡೀತು, ಏನೇನು ನಡೀತು ಅಂತಕ್ಕಂಥದ್ದು. ಇದೆಲ್ಲ ನಡೆದಿದ್ದು ಯಾಕೆ ಅಂದರೆ 2021ರಲ್ಲಿ ಯಾಕೆ ಡಿ ಕೆ ಶಿವಕುಮಾರ್ ಅವರು ಇದರಲ್ಲಿ ಸಿಕ್ಕಾಕೊಂಡ್ರು, ಇದನ್ನ ರಿಲೀಸ್ ಮಾಡಿದ್ರು ಅಂತೆಲ್ಲ ಆರೋಪಕ್ಕೆ ಒಳಗಾದ್ರು. ರಮೇಶ್ ಜಾರಕಿಹೊಳಿ ಅವರು ಆರೋಪ ಮಾಡಿದ್ದದನ್ನ ಯಾಕೆ ಆರೋಪಕ್ಕೆ ಒಳಗಾದ್ರು ಅಂದ್ರೆ, ಎಲ್ಲೋ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಸರ್ಕಾರ ಬೀಳಿಸಿ ಸರ್ಕಾರ ಕಟ್ಟಿದ್ರು, ಬಿಜೆಪಿಗೆ ಬಂದಿದ್ರು. ರಮೇಶ್ ಜಾರಕಿಹೊಳಿ ಮೇಲೆ ನಿಗಾ ಇಡಬೇಕು ಅಂತ ಇದೆಲ್ಲ ನಡೆದಿದೆ ಅಂತ ಹೇಳಿ ರಾಜಕೀಯವಾಗಿ ಮುಂದುವರಿತಾರೆ ರಮೇಶ್ ಜಾರಕಿಹೊಳಿ ಅಂತ ಅವ್ರ ಮೇಲೆ ಒಂದು ಈ ರೀತಿ ಕಪ್ಪು ಚುಕ್ಕೆ ಹೊರಿಸಬೇಕು ಅಂತ ಹೇಳಿ ತಯಾರಿ ನಡ್ಕೊಂಡು ಈ ರೀತಿಯೆಲ್ಲ ಮಾಡಲಾಗಿದೆ ಅಂತ ಆರೋಪಗಳ ಮೇಲೆ ಆರೋಪಗಳನ್ನ ಮಾಡಿದ್ರು. ರಮೇಶ್ ಜಾರಕಿಹೊಳಿ ಕೊನೆಗೆ ಡಿ ಕೆ ಶಿವಕುಮಾರ್ ಮೇಲೆ ಇನ್ನಷ್ಟು ಕೆಂಡ ಕಾರಿದ್ರು. ಡಿ ಕೆ ಶಿವಕುಮಾರ್ ಷಡ್ಯಂತ್ರ ಮಾಡಿರೋ ವಿಡಿಯೋಗಳು ನನ್ನ ಹತ್ರ ಇದೆ, ನಾನು ಕೂಡ ಆ ವಿಡಿಯೋಗಳನ್ನ ರಿಲೀಸ್ ಮಾಡ್ತೇನೆ, ನನಗೆ ಯಾರಿಗೆ ನ್ಯಾಯ ಕೊಡ್ಸೋಕ್ಕೆ ಗಂಡಸ್ತನ ಇದೆಯೋ, ಯಾರಿಗೆ ಜಿ ಪರಮೇಶ್ವರ್ ಕೂಡ ಅವಾಗ ಮಾತನಾಡಿದ್ರಂತೆ. ಬರೀ ವಿಡಿಯೋ ಇದೆ, ಡಿ ಕೆ ಶಿವಕುಮಾರ್ ಮಾಡಿರುವಂಥ ಷಡ್ಯಂತ್ರದ ವಿಡಿಯೋ ಇದೆ ಅಂತ ಹೇಳೋದಲ್ಲ, ಗಾಳಿಯಲ್ಲಿ ಗುಂಡೊಡೆಯೋದಲ್ಲ, ಇದ್ರೆ ಬಿಡಿ ಅಂತ ಕೇಳಿದ್ರಂತೆ ರಮೇಶ್ ಜಾರಕಿಹೊಳಿ ಅವರಿಗೆ ಮಾಧ್ಯಮದ ಮೂಲಕವೇ. ಸೊ ಆ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಬಹಳ ಸ್ಪಷ್ಟವಾಗಿ ಮಾತನಾಡಿದ್ರು, ಜಿ ಪರಮೇಶ್ವರ್ಗೆ ಗಂಡಸ್ತನ ಇದ್ರೆ ನಾನು ಆ ವಿಡಿಯೋ ಕೊಡ್ತೀನಿ, ಡಿ ಕೆ ಶಿವಕುಮಾರ್ ಷಡ್ಯಂತ್ರ ಮಾಡಿರೋದು, ನನಗೆ ನ್ಯಾಯ ಕೊಡಿಸೋ ಗಂಡಸ್ತನ ಇದೆಯಾ, ನನಗೆ ನ್ಯಾಯ ಕೊಡಿಸ್ತಾರಾ ಅಂತ ಕೇಳಿ ಅಂತ ಹೇಳಿ ಹೇಳಿದ್ರು. ಅಲ್ಲಿಗೆ ಜಿ ಪರಮೇಶ್ವರ್ ಏನನ್ನೂ ಮಾತನಾಡಲಿಲ್ಲ, ಸುಮ್ಮನೆ ಆದ್ರು. ಇದು ಇದೇ ರೀತಿ ಬರೀತು, ಯಾವುದು ಸತ್ಯ ಯಾವುದು ಸುಳ್ಳು ಕೊನೆಗೂ ಗೊತ್ತಾಗ್ಲಿಲ್ಲ. ಆಮೇಲೆ ಈ ಸಿಡಿ ರಿಲೀಸ್ ಮಾಡಿದ್ಯಾರು, ಇವುಗಳನ್ನ ಮಾಧ್ಯಮಕ್ಕೆ ತಂದು ಒಪ್ಪಿಸಿದವ್ರು ಯಾರು, ಇದಕ್ಕೆ ಆರೋಪ ಮಾಡಿದಂಥವ್ರು ಯಾರು ಅನ್ನುವಂಥದ್ದು ಕೂಡ ಒಂದು ಕಡೆ ದಿನೇಶ್ ಕಲ್ಲೋಳಿ ಅನ್ನುವಂತಹ ವ್ಯಕ್ತಿ ಈ ಒಂದು ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿ ಮೇಲೆ ಈ ರೀತಿ ಮಾಡಿದ್ದ ಅನ್ನುವಂಥದ್ದು ಗೊತ್ತಾಯಿತು. ಆತ ಈಗ ದಿನೇಶ್ ಕಲ್ಲೋಳಿ ಎಲ್ಲಿದ್ದಾನೋ, ಎಲ್ಲಿ ಮರೆಯಾಗಿದ್ದಾನೋ ಗೊತ್ತಿಲ್ಲ. ಸಾಹುಕಾರರ ಮೇಲೆ ಅಂದರೆ ರಮೇಶ್ ಜಾರಕಿಹೊಳಿ ಮೇಲೆ ಒಂದು ಸಾಕ್ಷಿಗಳೇ ಉಳಿಲಿಲ್ಲ. ಎಲ್ಲ ಸಾಕ್ಷಿ ಇರ್ಲಿಲ್ವೋ ಅಥವಾ ಇದ್ವೋ ಗೊತ್ತಿಲ್ಲ, ಆದರೆ ಸಾಕ್ಷಿಗಳು ಕಾನೂನು ಕೈಗೆ ಸಿಗಲೇ ಇಲ್ಲ. ರಮೇಶ್ ಜಾರಕಿಹೊಳಿ ಅಲ್ಲಿ ಗೆದ್ದು ಬೀಗಿದ್ದು ಸತ್ಯ. ರಾಜೀನಾಮೆ ಕೊಟ್ಟರೂ ಕೂಡ ರಮೇಶ್ ಜಾರಕಿಹೊಳಿ ಮೇಲೆ ಯಾವುದೇ ರೀತಿಯಾದಂಥ ಅಡ್ಡ ಪರಿಣಾಮಗಳು ಬೀರಲಿಲ್ಲ. ಈಗಲೂ ಕೂಡ ರಾಜಕೀಯವಾಗಿ ಡಿ ಕೆ ಮತ್ತು ರಮೇಶ್ ಜಾರಕಿಹೊಳಿ ಮಧ್ಯೆ ಹಾಗೇ ವೈಮನಸ್ತಾಪ ಮುಂದುವರಿತಾನೇ ಇದೆ. ಅದ್ರಗೋಸ್ಕರನೇ ಜಾರಕಿಹೊಳಿ ಅಂದರೆ ಯಾರು, ರಮೇಶ್ ಜಾರಕಿಹೊಳಿ, ಡಿ ಕೆ ಶಿವಕುಮಾರ್ ಇವರಿಬ್ಬರ ಮಧ್ಯೆ ಭಾರಿ ದೊಡ್ಡದಾದಂತಹ ಯುದ್ಧ ಇದ್ದೇ ಇದೆ ರಾಜಕೀಯವಾಗಿ. ರಮೇಶ್ ಜಾರಕಿಹೊಳಿ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಡಿ ಕೆ ಶಿವಕುಮಾರ್ ಕೂಡ ಒಂದು ರೀತಿ ಕೆಂಡ ಕಾರ್ಲಿಕ್ಕೆ ಶುರು ಮಾಡ್ತಾರೆ. ಈಗ ಹೇಗಾದ್ರೂ ಮಾಡಿ ಡಿ ಕೆ ಸರ್ಕಾರನ ಅತಂತ್ರ ಮಾಡಿ ಕುತಂತ್ರದಿಂದಲಾದರೂ ಸರ್ಕಾರ ಬೀಳಿಸಿ ಡಿ ಕೆ ಶಿವಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿ ಆಗಬೇಕು, ಆ ರೀತಿ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಹರಸಾಹಸವನ್ನು ಪಟ್ಟು ಈ ಹಿಂದೆ 3 ತಿಂಗಳು ಹಿಂದೆ ಹೇಳಿದ್ರು. 3 ತಿಂಗಳು ಕಾದು ನೋಡಿ ಎಲ್ಲಿರುತ್ತೆ ಸರ್ಕಾರ, ಏನೇನಿರುತ್ತೆ, ನಾನು ಮಾತಾಡಲ್ಲ ನನ್ನ ಕೆಲಸ ಮಾತಾಡತ್ತೆ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಸ್ಪಷ್ಟವಾಗಿ ಮಾತನಾಡಿದ್ರು. ಆದರೆ ಈಗ ಸೈಲೆಂಟ್ ಆಗಿರೋದಕ್ಕೂ ಕಾರಣಗಳು ಬೇರೆ ಬೇರೆ ರೀತಿ ಸ್ವರೂಪವನ್ನು ಪಡ್ಕೊಳ್ತಾ ಇರೋದು ಸತ್ಯ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ರಾಜಕೀಯ ಭವಿಷ್ಯ ಏನು, DCM ಸ್ಥಾನ ಕೊಡ್ತಾರೋ ಅಥವಾ ಮುಂದೆ 2028ರಲ್ಲಿ ಸರ್ಕಾರ ಬಂದಿದ್ದೆ ಆದರೆ ಒಂದಿಷ್ಟು ವರ್ಷಗಳ ಕಾಲ CM ಸ್ಥಾನ ದೊರಕತ್ತೋ ಗೊತ್ತಿಲ್ಲ ಜಾರಕಿಹೊಳಿ ಕುಟುಂಬಕ್ಕೆ. ಅಲ್ಲಿ ಒಂದು ಕಡೆ ಅಡ್ಡಿ ಆದರೆ ರಮೇಶ್ ಜಾರಕಿಹೊಳಿ ಅವರಿಗೆ, ಇನ್ನೊಂದು ಕಡೆ ಸರ್ಕಾರ ಬೀಳಿಸೋದು ಅಷ್ಟು ಸುಲಭದ ಮಾತಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರಿಗೆ ಗೊತ್ತಾದಂತಾಗಿದೆ. ಯಾಕಂದ್ರೆ 138 ಶಾಸಕರ ಒಂದು ಶಕ್ತಿಯನ್ನ ಇಟ್ಕೊಂಡು ಕುಳಿತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನ ಬಿಡಿಸೋದು ಅಷ್ಟು ಸುಲಭ ಅಲ್ಲ. ಒಂದು 17, 20, 22 ಆಗಿದ್ರೆ ಏನೋ ಮಾಡೋರು ರಮೇಶ್ ಜಾರಕಿಹೊಳಿ ಅವರು. ಆದರೆ 30 ಶಾಸಕರನ್ನ ಒಗ್ಗೂಡಿಸಿ ಮಾತನಾಡೋದಿದೆಯಲ್ಲ ತುಂಬ ಕಷ್ಟ ಆಗುತ್ತೆ. ಇನ್ನು 17 ಶಾಸಕರನ್ನೇ ತಗೊಂಡು ಹೋಗಿ ರಾಜೀನಾಮೆ ಕೊಡಿಸಿ ಅವ್ರನ್ನ ಸೇಫಾಗಿ ಕರ್ಕೊಂಡು ಹೋಗೋದಿದೆಯಾ, ಅದೇ ದೊಡ್ಡ ಭಾರಿ ಚರ್ಚೆ ಆಗಿತ್ತು ಆ ಸಂದರ್ಭದಲ್ಲಿ. ಆದರೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಮಾಡಿದ್ರು, ಅವ್ರಿಗೇನು ದೊಡ್ಡ ವಿಚಾರ ಅಲ್ಲ ಇದೆಲ್ಲ. ಆದರೂ ಕೂಡ ಈಗ 30 ಶಾಸಕರನ್ನು ಒಟ್ಟಿಗೆ ಒಯ್ಯೋದು ಅಂದರೆ ಕಷ್ಟ ಆಗುತ್ತೆ. ಇನ್ನು 30 ಶಾಸಕರ ಒಪ್ಪಿಗೆ ಬೇಕು, ಅವರೆಲ್ಲರನ್ನ ಕರ್ಕೊಂಡು ಒಂದು ಹೋಟೆಲ್ಗೆ ಹೋಗಿ ಒಯ್ಯಬೇಕು, ಅಲ್ಲೆಲ್ಲ ಅವ್ರನ್ನ ಸೆಟಪ್ ಮಾಡಬೇಕು, ಈ ರೀತಿ ಎಲ್ಲ ವ್ಯವಸ್ಥೆ ಇದ್ದೇ ಇರುತ್ತೆ. ಆಮೇಲೆ ಅವ್ರ ರಾಜೀನಾಮೆ, ಆಮೇಲೆ ಅದೆಲ್ಲ ಈ ರೀತಿಯಾದಂಥ ಪ್ರೊಸೀಜರ್ಸ್ ಇರಬೇಕಾದ್ರೆ ಆಪರೇಷನ್ ಕಮಲದ ಮೂಲಕ ಡಿ ಕೆ ಶಿವಕುಮಾರ್ ಅವ್ರನ್ನ ಸೈಲೆಂಟ್ ಆಗಿ ಮಾಜಿ ಮುಖ್ಯಮಂತ್ರಿ ಮಾಡಕ್ ಹೊರಟರೂ ಕೂಡ 138 ಶಾಸಕರ ಸಂಖ್ಯೆಯನ್ನ ತಂತ್ರ
ಕುತಂತ್ರದಿಂದ ಪಾರ್ ಮಾಡ್ಕೊಂಡು 30 ಶಾಸಕರು ಅಥವಾ 28 ಶಾಸಕರನ್ನು ಅಟ್ಲೀಸ್ಟ್ ಕನಿಷ್ಠ ಅಂತಂದ್ರೂ ಕೂಡ 28 ಶಾಸಕರನ್ನಾದ್ರೂ ಅವರು ಅಲ್ಲಿಂದ ಕರ್ಕೊಂಡು ಬಿಜೆಪಿಗೆ ಬರ್ಬೇಕು. ಆಗ ಮಾತ್ರ ಡಿ ಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ, ಕಾಂಗ್ರೆಸ್ ಸರ್ಕಾರ ಬೀಳ್ಲಿಕ್ಕೆ ಸಾಧ್ಯ. ಆದ್ರೆ 28 ಅಲ್ಲ 27 ಶಾಸಕರನ್ನ ಕರ್ಕೊಂಡು ಬಂದ್ರು ಕಾಂಗ್ರೆಸ್ ಮೆಜಾರಿಟಿ ಇರುತ್ತೆ. ಸೊ ಅಲ್ಲಿಯೂ ಕೂಡ ತೊಂದರೆ ಆಗ್ತಿದೆ. ಹಾಗಾಗಿ ರಮೇಶ್ ಜಾರಕಿಹೊಳಿ ಗೋಕಾಕ್ನ ಸಾಹುಕಾರ ಸೈಲೆಂಟ್ ಆಗಿದ್ದಾರೆ ಅಷ್ಟೇ. ಇಲ್ಲ ಅಂದ್ರೆ ಇಷ್ಟನ್ನು ಅಷ್ಟರಲ್ಲಿ ಏನಾದ್ರೂ ಕಾಂಗ್ರೆಸ್ ಪಾರ್ಟಿ ಒಂದು 116, 117, 118 ಈ ತರ ಏನಾದ್ರೂ ಶಾಸಕರ ಸಂಖ್ಯೆಯಲ್ಲಿದ್ರೆ ಇಷ್ಟನ್ನು ಡಿ ಕೆ ಕೂತು ಒಂದೇ ತಿಂಗಳಲ್ಲಿ ಸರ್ಕಾರನ ಬೀಳಿಸಿರ್ತಿದ್ರು ರಮೇಶ್ ಜಾರಕಿಹೊಳಿ. ಅಷ್ಟು ಬಲಿಷ್ಠವಾಗಿರುವಂತಹ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಬಲಶಕ್ತಿ ಹೆಚ್ಚಾಗಿದೆ. 138 ಶಾಸಕರ ಗಡಿಯಲ್ಲಿರುವಂತಹ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರನ್ನ ಅಷ್ಟು ಸುಲಭವಾಗಿ ಕೆಡುವುದಕ್ಕಾಗ್ತಾ ಇಲ್ಲ. ಇದು ಎಲ್ಲೋ ಒಂದು ಕಡೆ ಸಾಹುಕಾರರ ಮನಸ್ತಾಪಕ್ಕೆ ಮತ್ತೊಂದು ಕಡೆ ಕಾರಣ ಆಗಿದೆ. ಆದ್ರೆ ಡಿ ಕೆ ಶಿವಕುಮಾರ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ಮಧ್ಯೆ ಇರತಕ್ಕಂಥ ವೈಮನಸ್ತಾಪ ಇದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು. ಇನ್ನೊಂದಿಷ್ಟು ವಿಚಾರಗಳಿದೆ ಇಲ್ಲಿ, ನಿಮಗೆ ಹೇಳ್ತೀನಿ. ಮಾರ್ಚ್ 3ನೇ ತಾರೀಕದಂದು ರಮೇಶ್ ಜಾರಕಿಹೊಳಿ ಜಲಸಂಪನ್ಮೂಲ ಖಾತೆಗೆ ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟು ಕೆಳಗಿಳಿತಾರೆ. ಇದೆಲ್ಲ ನಡೆದಂಥದ್ದಾದ ಮೇಲೆ CD, ಆಡಿಯೋ ಇವೆಲ್ಲ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಇನ್ನು ನಂತರ ಅವರು CD ಪ್ರಕರಣದ ಹಿಂದೆಯೂ ಕೂಡ ರಾಜಕೀಯ ಶಕ್ತಿ ಇದೆ ಅಂತ ಆಗ್ಲೂ ಕೂಡ ಆರೋಪ ಮಾಡಿದ್ರು ಅವರು ರಮೇಶ್ ಜಾರಕಿಹೊಳಿ ಅವರು. ಸೊ ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿ ನೇರವಾಗಿ ಮಾತನಾಡಿದ್ರು, ಇದು ಡಿ ಕೆ ಶಿವಕುಮಾರ್ ಅವರ ಷಡ್ಯಂತ್ರ, ಅವರು ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ಪುರಾವೆಗಳಿದೆ, ನಾನು ಪುರಾವೆ ಕೊಡ್ತೀನಿ ಅಂತೆಲ್ಲ ಮಾತನಾಡಿ ಅವರ ಕಳಂಕವನ್ನ ಅಲ್ಲಿ ತೊಳ್ಕೊಂಡಿದ್ದು ಕೂಡ ಸತ್ಯ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರು ಷಡ್ಯಂತ್ರ ಮಾಡಿದ್ದಾರೆ, ನಾನು ಕೊಡ್ತೀನಿ ಅವ್ರು ಷಡ್ಯಂತ್ರ ಮಾಡಿರೋ ವಿಡಿಯೋ, ಯಾರು ನ್ಯಾಯ ಕೊಡಿಸ್ತೀರಾ ಅಂತ ಕೇಳಿದಾಗ ಎಲ್ಲರೂ ಕೂಡ ಸೈಲೆಂಟ್ ಆಗ್ಬಿಟ್ರು. ಅಲ್ಲಿಗೆ ಎಲ್ಲೋ ಒಂದು ಕಡೆ ಇದು ಷಡ್ಯಂತ್ರನ ಅಥವಾ ನಿಜಾನ. ಆದ್ರೆ ಸಾಕಷ್ಟು ಜನ ಆ ದೃಶ್ಯಾವಳಿಗಳನ್ನ ಆಡಿಯೋಗಳನ್ನ ಕೇಳಿದಂತ ಜನ ಇದು ಸತ್ಯಾನೇ ಅನ್ನುವ ಲೆಕ್ಕಕ್ಕೆ ಬಂದ್ರು. ಆದ್ರೆ ಒಂದು ಕಡೆ ರಮೇಶ್ ಜಾರಕಿಹೊಳಿ ತನ್ನ ಕಳಂಕವನ್ನ ಕಳ್ಕೊಳ್ಳಕ್ಕೆ ಬೇರೆ ಆಯಾಮಗಳನ್ನ ಹಿಡ್ಕೊಂಡು ಯಾರಿಗೆ ಗಂಡಸ್ತನ ಇದೆ ನನಗೆ ನ್ಯಾಯ ಕೊಡಿಸೋದಕ್ಕೆ ಸಾಕ್ಷಿಗಳನ್ನ ತಗೊಂಡು ಬಂದು ಮತ್ತು ಅದರ ಜೊತೆಗೆ ನಾನು ಕೂಡ ಒಂದು ಸಾಕ್ಷ್ಯ ಕೊಡ್ತೀನಿ, ಇದರ ಹಿಂದೆ ಡಿ ಕೆ ಶಿವಕುಮಾರ್ ಕೈವಾಡ ಇದೆ, ಇದೊಂದು CD ಫ್ಯಾಕ್ಟರಿ ರೆಡಿ ಮಾಡ್ಕೊಂಡಿದ್ದಾರೆ, ಹಾಗಾಗಿ ನನ್ನ ಮೇಲೆ CD ರೆಡಿ ಮಾಡಿದ್ದಾರೆ ಅಷ್ಟೇ ಅಂತ ಡಿ ಕೆ ಶಿವಕುಮಾರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಮಾತನಾಡಿದ್ರು. ಅಲ್ಲಿ ಅವರ ಕಳಂಕ ಒಂದು ರೀತಿ ತೊಳೆದಂತಾಯ್ತು. ಯಾಕಂದ್ರೆ ಅಲ್ಲಿ ಏನೂ ಇರಲೇ ಇಲ್ಲ. ಏನು ಮಾಡ್ತೀನಿ ಅಂದ್ರೆ ಅವ್ರ ಮೇಲೆ ಯಾವುದೇ ಆರೋಪ ಮಾಡಲಿಲ್ಲ, ಜೈಲಿಗೆ ಹೋಗ್ಲಿಲ್ಲ, ಬರಲಿಲ್ಲ, ಎಲ್ಲವೂ ಕೂಡ ಅಲ್ಲಿಗೆ ನಿರ್ಣಾಯಕವಾಗಿ ಹೋಗ್ಬಿಡ್ತು. ಸೊ ಅಲ್ಲಿಗೆ ಮುಗಿದು ಹೋಗಿರುವಂತ ವಿಚಾರ. ಆದ್ರೆ ಅದೇ ವಿಚಾರ ಈಗ ರಮೇಶ್ ಜಾರಕಿಹೊಳಿ ಅವರ ತಲೆಯಲ್ಲಿ ಎದ್ದು ಕಾಡ್ತಾ ಇರುವಂತಹ ಪ್ರಶ್ನೆ. ಇವತ್ತು ಯಾರೇನಾದ್ರೂ ಮಾತಾಡ್ಲಿಕ್ಕೆ ಹೋದ್ರೆ ಸಾಹುಕಾರದ್ದು ಗೊತ್ತಿಲ್ವಾ, ಹಿಂದೆನೇ ಗೊತ್ತಿಲ್ವಾ ಅಂತೆಲ್ಲ ಮಾತನಾಡೋದಕ್ಕೆ ಶುರು ಮಾಡಿದಾಗ ಎಲ್ಲೋ ಒಂದು ಕಡೆ ಅವರ ಮನಸ್ಸಿಗೆ ತೊಂದರೆ ಆಗ್ತಾ ಇರುವಂಥದ್ದಂತೂ ಸತ್ಯ. ಅದಕ್ಕಾಗಿ ತನ್ನ ಶಕ್ತಿ ಬಲವನ್ನ ತೋರಿಸ್ಬೇಕು, DKನ CM ಇರುವಂತಹ ಡಿ ಕೆ ಶಿವಕುಮಾರ್ನ ಮಾಜಿ ಮಾಡಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಬಹಳಷ್ಟು ಹರಸಾಹಸವನ್ನು ಪಡ್ತಾನೆ ಇದ್ದಾರೆ. ಆದರೂ ಕೂಡ ಅದೊಂದು ಸ್ವಲ್ಪ ವಿಫಲ ಆಗ್ತಾ ಇರೋದಕ್ಕೆ ಕಾರಣನೇ 138 ಶಾಸಕರ ಬಲ DK ಬತ್ತಳಿಕೆಯಲ್ಲಿದೆ. 138 ಬಾಣಗಳು ಡಿ ಕೆ ಶಿವಕುಮಾರ್ ಬತ್ತಳಿಕೆಯಲ್ಲಿದೆ. 138 ಬಾಣಗಳಿಂದ ಡಿ ಕೆ ಶಿವಕುಮಾರ್ ತನ್ನ ಯುದ್ಧವನ್ನು ಆರಂಭಿಸಿದ್ದಾರೆ. ಆದರೂ ಈ ಕಡೆ ರಮೇಶ್ ಜಾರಕಿಹೊಳಿ ಯಾವುದೇ ರೀತಿಯಾದಂತಹ ಬಾಣ ಪ್ರಯೋಗಕ್ಕೆ ಮುಂದಾಗ್ತಾ ಇಲ್ಲ. ಯಾಕಂದ್ರೆ DK ಹತ್ರ ಇರುವಂತಹ ಬಾಣ ಪ್ರಯೋಗ 138 ಬಾಣಗಳು. ಸೊ 138 ಶಾಸಕರು, ಆ 138 ಶಾಸಕರನ್ನ ಅತಂತ್ರದಲ್ಲಿ ತಂತ್ರಗಾರಿಕೆಯಿಂದ 28 ಶಾಸಕರನ್ನ ಹೊರತರೋದು ಅಷ್ಟು ಸುಲಭದ ಮಾತಲ್ಲ ಅನ್ನೋದು ರಮೇಶ್ ಜಾರಕಿಹೊಳಿ ಅವರಿಗೂ ಕೂಡ ಎಲ್ಲೋ ಒಂದು ಕಡೆ ಗೊತ್ತಾಗ್ತಾ ಇರುವಂತಹ ಕಾರಣದಿಂದ ಇವತ್ತು ಸೈಲೆಂಟ್ ಆಗ್ತಾ ಇದ್ದಾರೆ. ಆದ್ರೆ ಒಟ್ಟಿನಲ್ಲಿ ಒಂದಂತೂ ತಿಳಿತಾ ಇರುವಂತದ್ದು, ಹೇಗಾದ್ರೂ ಮಾಡಿ DK ಮೇಲೆ ಹಾಗೆ ತೀರಿಸಿಕೊಳ್ಳಲೇಬೇಕು, ತನ್ನ ಶಕ್ತಿಯನ್ನ ತೋರಿಸಲೇಬೇಕು, DK ಮಾಜಿ ಆಗ್ಲೇಬೇಕು ಅಂತ ರಮೇಶ್ ಜಾರಕಿಹೊಳಿ ಹಠ ಹಿಡಿದಿದ್ದಾರೆ ಮನಸ್ಸಲ್ಲಿ. ಆದ್ರೆ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳಲ್ಲಿ ತೋರಿಸ್ತಾ ಇಲ್ಲ. ಕಾರಣ ಇದೆ ನೋಡಿ, DK ಬಲ ಹೆಚ್ಚಾಗ್ತಾ ಇದೆ. ಸೊ ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನ ನಿಮ್ಮ ಮುಂದೆ ಬಿತ್ತರಿಸ್ತಾ ಇರ್ತೀನಿ, ನೋಡ್ತಾ ಇರಿ. ವಜೀಂ ಸರ್ಕಾರ ಪ್ರತಿ ಸುದ್ದಿಗಳನ್ನ ನಿಮ್ಮ ಮುಂದೆ ಬಿತ್ತರಿಸ್ತಾನೆ ಇರುತ್ತೆ. ನಮಸ್ಕಾರ.